ಅಮ್ಮ ಶ್ರೀ ಚಕ್ರವಾಸಿನಿ. ಸಂಗೀತ ಪಾಠನ ಇವತ್ತಿಂದಾನೇ ಶುರು ಮಾಡೋಣ. ಸಾ ಸಾ ಅಂದ್ರೆ ಈ ಗಿಣಿಗೆ ನಿನ್ನ ಪ್ರಾಣನ ಪ್ರತಿಷ್ಠಾಪಿಸ್ತೇನೆ. ನೀವು ಕಣ್ಣು ಮುಚ್ಕೊಳ್ಳಿ, ನಾನು ಬಚ್ಚಿಟ್ಕೊಂತೀನಿ, ಸರಿನಾ? ಸರಿ. ಹಿರಣ್ಮಯಿ, ಗೆಳತಿ, ಹಿರಣ್ಮಯಿ, ಓ ನೀವು ಇಲ್ಲಿದ್ದೀರಾ? ನಿಮ್ಮನ್ನು ನಾನು ಎಷ್ಟು ಹುಡುಕ್ತಿದ್ದೆ ಗೊತ್ತಾ? ಇಲ್ಲೇ ಔತ್ಕೊಂಡಿದ್ದೆ. ನೀನ್ ನನ್ನನ್ನ ಹುಡುಕ್ತೀಯಾ ಅಂತ ಕಾಯ್ತಾ ಇದ್ದೆ. ನೀನ್ ನೋಡಿದ್ರೆ ಆಟನ ಅರ್ಧಕ್ಕೆ ಬಿಟ್ಟು ಹೊರಟ್ಬಿಟ್ಟಿದ್ಯಾ. ನಾನು ನಿಮ್ಮನ್ನ ಎಷ್ಟು ಹುಡುಕ್ತೆ, ನೀವು ನಂಗೆ ಸಿಗ್ಲೇ ಇಲ್ಲ ಗೊತ್ತಾ? ನಾನು ಆ ಮರದ ಹಿಂದೆ ಬಚ್ಚಿಟ್ಕೊಂಡಿದ್ದೆ. ನೀನ್ ಇವಾಗ ಎಲ್ಲಿಗೆ ಹೊರಟೆ? ಗಂಟೆ ಹೊಡಿತು, ಶಾಲೆ ಒಳಗೆ ಹೋಗ್ತಾ ಇದ್ದೀನಿ. ಅದ್ ಸರಿ, ಶಾಲೆ ಒಳಗಡೆ ಹೀಗೆ ಹೋಗ್ತೀಯಾ? ಇನ್ನೇ ಹೋಗ್ಬೇಕು? ನಿನ್ನ ಈ ಅವತಾರ ನೋಡಿದ್ರೆ ನಿನ್ ಶಾಲೆಯಲ್ಲಿ ನಿನ್ ಸ್ನೇಹಿತರು, ಮೇಷ್ಟ್ರಮ್ಮ ಎಲ್ಲರೂ ಓಡೋಗ್ಬಿಡ್ತಾರೆ. ಯಾಕೆ ಅಷ್ಟು ಭಯ ಪಡಿಸೋ ಥರ ಇದ್ದೀನ ನಾನು? ನಿನ್ ಕೂದಲು ಕರಡಿ ಕೂದಲು ತರ ಹರಡ್ಕೊಂಡಿದೆ. ಅಯ್ಯಯ್ಯೋ, ಹೌದಾ? ನಾನು ಮತ್ತೆ ಮನೆಗೆ ಹೋಗಿ ಅಜ್ಜಿ ಹತ್ರ ಜಡ ಹಾಕ್ಸ್ಕೊಂಡ್ಬರ್ಷಲ್ಲಿ ತಡ ಆಗ್ಬಿಡುತ್ತಲ್ಲ. ಹೌದೌದು. ಕಲ್ಯಾಣಿ ಅಕ್ಕ ಹತ್ರ ಹಾಕಿಸ್ಕೊಳ್ಳೋಣ ಅಂದ್ರೆ ಅವ್ರಿಗೆ ಜಡ ಹಾಕೊಳಕ್ ಬರಲ್ಲ. ಸರಿ ಹೋಯ್ತು ಅಲ್ಲಿಗೆ. ಹಾಗಾದ್ರೆ ನೀನೀಗ ಹೀಗೆ ಕರಡಿ ತರ ಹೋಗ್ತೀಯಾ? ನಿಮಗ್ ಜಡ ಹಿಡಿಯಕ್ ಬರುತ್ತಾ? ಈಗ ನೆನ್ಪಾದ್ನ ನಾನು. ಆದ್ರೆ ನಿಮ್ಮ ಹತ್ರ ತಲೆ ಬಾಚಕ್ಕೆ ಬಾಚಣಿಕೆನೇ ಇಲ್ವಲ್ಲ? ಯಾಕೆ ಬಾಚಿನ್ಗೆ ಇಲ್ದೆ ಜಡೆ ಎಣಿಯೋದಕ್ಕೆ ಆಗೋದಿಲ್ವಾ? ಓ, ನಿಮ್ಗೆ ಅದೇ ಗೊತ್ತಾ? ನಂಗೂ ಒಂದ್ ಸ್ವಲ್ಪ ಹೇಳ್ಕೊಡಿ. ಸರಿ, ನಾನು ನಿಂಗೆ ಇವಾಗ ಬೇಗ ಜಡೆ ಎಣಿತೀನಿ. ಶಾಲೆಗೆ ಹೋಗಿ ಪಾಠ ಕಲಿ, ಆಮೇಲೆ ಈ ಥರದ ವಿದ್ಯೆ ಎಲ್ಲ ಕಲಿಯುವಂತೆ, ಸರಿನಾ? ಸರಿ, ಬಾ. ತಿರ್ಗು. ನೀವು ಎಷ್ಟು ಚೆನ್ನಾಗಿ ಬರ್ತೀರಾ ಅಂತ ನೋಡ್ಕೊಂತ ಇದ್ದೆ. ಆದ್ರೆ ಹೋಗ್ಲಿ ಬಿಡಿ, ಹೆಂಗಿದ್ರು ಮನೆಗೆ ಹೋಗ್ತೀನಿ ಅಲ್ಲ, ನಾನು ಅಲ್ಲೇ ನೋಡ್ಕೊಂತೀನಿ. ಜಾಣೆ ನೀನು. ಈಗ ಶಾಲೆಗೆ ಹೊತ್ತಾಯ್ತು, ನೀನು ಹೊರಡು. ಹೋಗೋ ತಡ ಆದ್ರೆ ನಿನ್ನ ಮೇಷ್ಟ್ರಮ್ಮ ಬೈತಾರೆ. ನೀವು ಬೇಗ ಹಾಕಿದ್ರೆ ನಾನು ಬೇಗ ಹೋಗ್ತೀನಪ್ಪ. ನೀನು ಲಕ್ಷಣವಾಗಿ ಕಾಣಿಸ್ತಿದ್ಯಾ. ಈಗ ನೀನು ಶಾಲೆಗೆ ಹೋಗ್ಬೋದು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ನಾನು ಬರ್ತೀನಿ. ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಏನು? ನಾಳೆಯಿಂದ ನೀವೇ ನನಗೆ ಜಡ ಹಾಕ್ತೀರಾ? ಆಯ್ತು, ನೀನು ಶಾಲೆಗೆ ಹೋಗೋ ವೇಳೆಗೆ ನಾನೇ ಬಂದು ನಿನಗೆ ಜಡೆ ಎಡ್ದು ಕೊಡ್ತೀನಿ, ಸರಿನಾ? ಅಯ್ಯೋ, ಶಾಲೆಗೆ ತುಂಬಾ ಹೊತ್ತಾಯ್ತು. ಆಮೇಲೆ ಮೇಷ್ಟ್ರಮ್ಮ ನನಗೆ ಕಡ್ಡಿ ಹೊಡಿತಾರೆ. ನಾನಿಲ್ಲಿ ಬರ್ತೀನಿ.
ಮಾರಿಗುಡಿ, ಈ ದೇಹನ ಸೇರ್ಕೋ. ಇಷ್ಟು ದಿನ ಈ ಆತ್ಮ ದೇಹ ಇಲ್ಲದೆ ವಿಲ 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 ಅಂತ ಒದ್ದಾಡ್ತಿತ್ತು. ಆದ್ರೆ ಈಗ ಮಜಬೂತಾದ ದೇಹನೇ ಸಿಕ್ಕಿದೆ. ಧನ್ಯವಾದಗಳು ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ಇನ್ನು ನೀನ್ ಮಾಡ್ಬೇಕಾಗಿರೋ ಕೆಲಸಗಳು ತುಂಬಾನೇ ಇದೆ ಮಾರಿಗುಡಿ. ನೀನೀಗ ವಿರೂಪಾಕ್ಷನ ಮಗ ಚಂದ್ರಾಧರನ ದೇಹನ ಅವತರಿಸಿದ್ಯ. ಇನ್ನು ನೀನು ವಿರೂಪಾಕ್ಷನ ಮನೆ ಸೇರ್ಕೊಂಡು ಅವನನ್ನ ಹತೋಟಿಗೆ ತಗೋಬೇಕು. ಅವನು ಶ್ರೀಚಕ್ರಕ್ಕೋಸ್ಕರ ಮಾಡೋ ಎಲ್ಲ ಪ್ರಯತ್ನಗಳನ್ನ ವಿಫಲಗೊಳಿಸ್ಬೇಕು. ಅಲ್ಲಿ ಏನ್ ನಡೆಯುತ್ತೋ ಎಲ್ಲ ಮಾಹಿತಿನ ನನಗೆ ಕೊಡ್ತಾ ಇರಬೇಕು. ಆಗ್ಬೋದು ಕಡ್ಕಿ. ಈ ದೇಹನ ನನಗೆ ದಾನವಾಗಿ ಕೊಟ್ಟಿದ್ಯಾ, ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ ಏನು ಬೇಕಾದ ಸಹಾಯ ಮಾಡ್ತೀನಿ. ಈಗ ನಿನ್ನ ಹಾವಭಾವ ಎಲ್ಲ ಮಾರಿಗುಡಿಯ ಹಾಗಿದೆ. ಇನ್ನು ಮುಂದೆ ನೀನು ಚಂದ್ರಾಧರನ ಹಾಗೆ ಅಭಿನಯಿಸಬೇಕು. ಹಾವ ಬಾಬಾ ಆಗ್ಬೋದು, ಅದನ್ನ ಈ ದೇಹನೇ ಹೇಳ್ಕೊಡತ್ತೆ. ಆದ್ರೆ ಈ ಧ್ವನಿ ಈಗ ಮಾತಾಡು. ಕಾಲರುದ್ರ ಸಿದ್ದೇಶ್ವರ ಕಡ್ಕಿ, ಚಮತ್ಕಾರ ಅಂದ್ರೆ ಇದೆ ಕಡ್ಕಿ, ಇದೆ. ಆಶ್ಚರ್ಯ ಆಗ್ತಿದ್ಯಾ ಚಂದ್ರಾಧರ? ನಾನೇ ನಿಮ್ಮಪ್ಪನ ವೈರಿ, ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿ. ನಿಮ್ಮಪ್ಪ ವಿರೂಪಾಕ್ಷನ್ನ ನನ್ನ ಹತೋಟಿಗೆ ತಗೋಬೇಕು ಅಂದ್ರೆ ನಾನು ಈ ಆಟ ಆಡ್ಲೇಬೇಕಿತ್ತು. ಅದಕ್ಕೆ ನಿನ್ನ ದೇಹದಿಂದ ನಿನ್ನ ಆತ್ಮನ ತೊಲಗಿಸಿ ನನಗೆ ಬೇಕಾದ ಆತ್ಮನ ಪ್ರತಿಷ್ಠಾಪಿಸಿದೆ. ಇನ್ನು ಮಾರಿಗುಡಿ ನಿನ್ನ ಮನೇನ ಪ್ರವೇಶ ಮಾಡ್ತಾನೆ, ನನಗೆ ಬೇಕಾದ ಹಾಗೆ ನಾಟಕ ಮಾಡ್ತಾನೆ. ಇನ್ನು ಈ ವೇಷದ ಸೂತ್ರ ನಂದು, ಪಾತ್ರ ನಿಂದು. ಕಡ್ಕಿ, ಗಿಳಿ ಹೊರಟಾಯ್ತು. ಹೋದ್ರೆ ಹೋಗ್ಲಿ ಬಿಡು, ಅದು ಇನ್ನು ನಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನೊಮ್ಮೆ ಆ
ಅದು ನಿನ್ನ ಕೈಗೆ ಸಿಕ್ಕಿದ್ರೆ ಕೊಂದು ಬಿಡು. ನೀನಿನ್ನು ಹೊರಡು. ನೀನಲ್ಲಿ ಹೋಗಿ ಮಾಡಬೇಕಾಗಿರೋ ಕೆಲಸ ತುಂಬಾನೇ ಇದೆ. ಹಾಗೆ ಆಗ್ಲಿ ಕಡ್ಕಿ. ಏನು ನಂದೇ ಆಟ. ಶ್ರೀಚಕ್ರ ನನ್ನ ಕೈವಶ ಆಗುತ್ತೆ. ನನ್ನನ್ನು ತಡೆಯೋರು ಯಾರೂ ಇಲ್ಲ. ಶ್ರೀಚಕ್ರ ನಂದೇ. ಶ್ರೀಚಕ್ರ ನಂದೇ. ಹಾಯ್ ಕಂದ, ಬಂದ್ಯಾ? ಅಯ್ಯೋ ಏನಿದೆ ನೀನು ಬರ ನೋಡಿನು ಬಂದ್ಯಾ ಅಂತ. ಹೌದು ಇಲ್ಲೇ ನಿಂತಿದ್ಯಾ? ನಾನು ನಿನ್ನೆ ಕಾಯ್ತಿದ್ದೆ. ಹೋಗು, ಬೇಗ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಈ ಬಟ್ಟೆ ಬದಲಾಯಿಸ್ಕೊಂಬ. ಅಯ್ಯೋ ತೂ ಇದು ಹಳೆ ಬಟ್ಟೆ, ಇದು ನನ್ನ ಹಾಕೊಳ್ಳಲ್ಲ, ಬೇರೆ ಬಟ್ಟೆ ಹಾಕೊಂತೀನಿ. ಅಯ್ಯೋ ನನ್ ಕಂದ, ನಾನು ನಿನ್ ತಲೆಗೆ ಹರಳೆಣ್ಣೆ ಹಚ್ಚುತ್ತೀನಿ ಕಣೆ. ಅದು ಸೋರ್ ಬಿಟ್ರೆ ಬಟ್ಟೆ ಹಾಳಾಗತ್ತಲ್ವಾ? ಇಲ್ಲ, ನಾನು ಇವತ್ತು ಹಳ್ಳೆಣ್ಣೆ ಹಚ್ಚಿಸ್ಕೊಳ್ಳಲ್ಲ. ಹಾಗನ್ಬೇಡ ಕಣೆ ಮರಿ. 3 ದಿನಕ್ಕೊಂದ್ಸಲ ಹರಳೆಣ್ಣೆ ಹಚ್ಚಿದ್ರೆ ತಲೆ ತಂಪಾಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕಣೆ. ಅದೆಲ್ಲ ಸರಿ ಅಜ್ಜಿ, ಆದ್ರೆ ಇವತ್ತೊಂದು ಜಡೆ ಬಿಚ್ಚಬೇಡ. ಹಾಗಂದ್ರೆ ಹೇಗೆ? ಜಡೆ ಬಿಚ್ಚಲಾರ್ದೆ ಎಣ್ಣೆ ಹಚ್ಚಕ್ಕಾಗತ್ತಾ? ಸುಮ್ನೆ ಹಠ ಮಾಡಬೇಡ, ಬಾ ಬೇಗ. ಅಜ್ಜಿ ಇವತ್ತು ನಿನಗೆ ಎಣ್ಣೆ ಹಚ್ಬೇಡ, ನನ್ ಜಡೆ ಬಿಚ್ಚೋದಿಲ್ಲ. ಅದೇ ಯಾಕೆ ಅಂತ ಕೇಳ್ತಿರೋದು. ನೋಡು ಎಷ್ಟು ಚೆನ್ನಾಗಿದೆ ನನ್ ಜಡೆ. ಹೌದು ಕಣೆ, ನಾನೇ ಹಾಕಿದ್ದು. ನನಗೆ ತೋರಿಸ್ತೀಯಾ? ಅಜ್ಜಿ ನೀನ್ ಹಾಕಿದ ಜಡೆ ನಾನ್ ಶಾಲೆಯಲ್ಲಿ ಆಟ ಆಡ್ತಿದ್ದಾಗ ಬಿಚ್ಚೋಯ್ತು. ಹಂಗ್ ಕಾಣಿಸ್ತಿದ್ದೆ ಗೊತ್ತಾ? ನನ್ನ ಮುದ್ದು ಕಂದಮ್ಮ, ಹೀಗೆ ಕಾಣಿಸ್ತಿದ್ಯೆ? ಈ ಮುದ್ದು ಕಂದಮ್ಮ ಕೂದಕ್ಕೆ ಎದುರ್ಕೊಂಡುಳ್ಳೆ ಕಡ್ಡಿ ತರ ಕಾಣಿಸ್ತಾ ಇದ್ಲು. ಎಲ್ಲರೂ ರಂಗೋದಂದ ಬಾಕಿ ಇತ್ತು. ಸುಮ್ನಿರೆ, ಏನೇನು ಹೇಳ್ಬೇಡ. ನಾನು ದಿನ ನೀನು ಎಷ್ಟು ಚೆನ್ನಾಗಿ ಜಡೆ ಹಾಕಿ ಕಳಿಸ್ತೀನಿ, ಏನೇನು ಹೇಳ್ತಾಳೆ ಸುಬ್ಬಿ. ದಿನ ನನ್ ಜಡೆ ಹಾಕ್ತೀಯ ನಿಜ, ಆದ್ರೆ ಈಗ ಎಷ್ಟು ಚೆನ್ನಾಗಿದ್ಯೋ ಅಷ್ಟು ಚೆನ್ನಾಗಿ ಹಾಕಲ್ಲ ನಿನ್ ದಿನ. ಸಾಕು ಸುಮ್ನಿರೆ. ಯಾವತ್ತೋ 1-2 ದಿನ ನಿಮ್ಮ ತಾತ ನನಗಿನ್ನ ಚೆನ್ನಾಗಿ ಹೆಣ್ದಿದ್ದ, ಅದಕ್ಕೆ ನನ್ನ ಬಗ್ಗೆ ಇಷ್ಟೆಲ್ಲ ಆಕ್ಷೇಪಣೆ ಮಾಡ್ತಾ ಇದೀಯಾ? ಇವತ್ತು ನನ್ನ ತಾತ ಹಾಕಿದ್ಕಿಂತ ಇನ್ನೂ ಚೆನ್ನಾಗಿದೆ, ಬೇಕಾದ್ರೆ ನೋಡು. ಎಷ್ಟೋ ವರ್ಷಗಳ ಹಿಂದೆ ಈ ಮನೆ ಪ್ರವೇಶ ಮಾಡಿದ್ದೆ. ವಿರೂಪಾಕ್ಷನು ಬದಲಾಗಿಲ್ಲ, ಮನೆನೂ ಬದಲಾಗಿಲ್ಲ. ಆಗೆಲ್ಲ ಈ ಮನೆ ಮೇಲೆ ಆಕ್ರಮಣ ಮಾಡೋದಕ್ಕೆ ಬಂದು ಬರೀ ಅವಮಾನಗಳನ್ನೇ ಅನುಭವಿಸ್ತಿದ್ದೆ. ಈಗ ಯಾರ ಅಂಕೆನೂ ಇಲ್ಲ. ಇದ್ದಷ್ಟು ದಿನ ಸುಖ ಸಂತೋಷನ ಅನುಭವಿಸ್ಬಿಡ್ಬೇಕು. ಶ್ರೀಚಕ್ರದ ಭಾಗ್ಯ ಅಂತೂ ಇಲ್ಲ. ಅದು ಖಡ್ಕಿಗೆ ಸಿಕ್ಕಿ ಅವನು ನನಗೆ ಮುಕ್ತಿ ಕೊಡೋದಕ್ಕಿಂತ ಮುಂಚೆ ಸ್ವಲ್ಪ ಈ ಭೋಗನ ಅನುಭವಿಸ್ಬಿಡ್ಬೇಕು. ರೀ, ಶಿವನ್ ದೇವಸ್ಥಾನಕ್ಕೆ ಹೋಗಿದ್ರಾ? ದರ್ಶನ ಆಯ್ತಾ? ಜಪ ಮಾಡಿದ್ರಿ ತಾನೆ? ಇನ್ನೇನು ಭಯ ಇರಲ್ಲ ಅಲ್ವಾ? ಗಂಡಾಂತರ ಎಲ್ಲ ದೂರ ಆಗಿರುತ್ತಲ್ವಾ? ಎಂತ ದೇಹ ಸಿರಿ. ಏ ಚಂದ್ರಾಧರ, ಪುಣ್ಯ ಮಾಡಿದ್ದೆ ಕಣ ನೀನು. ಏನ್ ಸೌಂದರ್ಯ, ಏನ್ ವಯ್ಯಾರ, ಸುಖ. ಸುಖ ಅಂದ್ರೆ ಇದು. ರೀ, ನಾನು ಕೇಳ್ತಾನೆ ಇದ್ದೀನಿ, ಯಾಕೆ ನೀವು ಮಾತಾಡ್ತಿಲ್ಲ? ದರ್ಶನ ಆಗ್ತಾ ಇದೆ, ಎಲ್ಲವೂ ಸಾಕ್ಷಾತ್ಕಾರ ಆಗ್ತಾ ಇದೆ.
ಇನ್ಮೇಲೆ ಏನು ಚಿಂತೆ ಇಲ್ಲ. ಬೆಳಿಗ್ಗೆ ಹೋದವರು ಅದು ಇದು ಪೂಜೆ ಉಪವಾಸ ಅಂತ ಏನೂ ತಿಂದಿರಲ್ಲ. ಬನ್ನಿ ಊಟಕ್ಕೆ ಬಡಿಸ್ತೀನಿ. ಹೌದು, ಊಟ ಮಾಡಿ ವರ್ಷಗಳೇ ಆಗೋಗಿದೆ. ಇವತ್ತು ಪೂರ ಅನುಭವಿಸದೆ. ಯಾಕ್ರಿ ಏನೇನೋ ಮಾತಾಡ್ತಾ ಇದ್ದೀರಾ? ಊಟ ಮಾಡಿ ವರ್ಷಗಳಾಯ್ತಾ? ಅನುಭವಿಸೋದು ಅಂತೆಲ್ಲ ಅಂತಿದ್ದೀರಾ? ಏನದು ಅನುಭವಿಸೋದು? ಅದು ರುಚಿಯಾದ ಊಟ ಮಾಡಿ ಎಷ್ಟೋ ದಿನಗಳಾಯ್ತು ಅಂತ ಹೇಳಿದೆ. ಅದರಲ್ಲೂ ನಿನ್ನ ಕೈ ರುಚಿ ನೋಡಿ ಎಷ್ಟೋ ದಿನಗಳಾಯ್ತು ಅಲ್ವಾ ಜಾಜಿ? ಜಾಜಿನ? ಜಾಜಿ ಬಂಗಾರಿ ಹೆಂಡತಿ ಆಗಿದ್ದವಳು. ಈಗ ಯಾಕೆ ಅವಳನ್ನ ನೆನಪಿಸ್ಕೋತಿದ್ದೀರಾ? ಅದು ಏನ್ರಿ ಆಗಿದೆ ನಿಮ್ಗೆ? ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ? ನೀವು ಚಂದ್ರಧರನೇನಾ? ನನಗೆ ಯಾಕೋ ಅನುಮಾನ. ಅಯ್ಯೋ, ಅನುಮಾನ ಎಲ್ಲ ಏನಕ್ಕೆ? ಅದು ದಾರಿಲಿ ಬಂಗಾರಿ ಸಿಕ್ಕಿದ. ಅವನಂತೂ ಬರೀ ಜಾಜಿದೆ ಮಾತು. ಅದೇ ಗುಂಗ್ನಲ್ಲಿ ಜಾಜಿ ಅಂತ ಬಾಯಿ ತಪ್ಪು ಬಂದ್ಬಿಡ್ತು. ಅದು ಅಷ್ಟೇ. ನೀನು 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 ದೇವಿಕಾ, ಪೂಜೆಗೆ ಹೂವು ಸಿದ್ಧ ಮಾಡು. ಇಡ್ತೀನಿ ಮಾವಯ್ಯ. ದೇವಿಕಾ, ನೀನೇ ಆಗ್ಲೇ ಹೇಳ್ದಾಗೆ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ. ಹೊಟ್ಟೆ ತುಂಬ ಹಸಿತಾ ಇದೆ. ಊಟ ಬಡಿಸಲ್ವಾ? ಬಡಿಸ್ತೀನಿ. ಕೈಕಾಲು ಮುಖ ತೊಳ್ಕೊಂಡು ಬನ್ನಿ. ಇಷ್ಟು ದಿನ ಅಜ್ಞಾತವಾಸದಲ್ಲಿದ್ದು ಎಲ್ಲ ನೀರಸವಾಗಿತ್ತು. ಚಂದ್ರಾಧರನ ಆತ್ಮನ ನಾನೇ ಸಾಯಿಸಿ ಈ ದೇಹನ ಶಾಶ್ವತವಾಗಿ ನಾನೇ ಅಲಂಕರಿಸಬೇಕು. ಹೌದಲ್ಲೇ ಹಿರಣ್ಮಯಿ, ಎಷ್ಟು ಚೆನ್ನಾಗಿ ಜಡೆ ಹಾಕಿದ್ದಾರೆ. ಯಾರೇ ನಿನಗೆ ಜಡೆ ಹೆಣ್ದಿದ್ದು? ಅವರು ನಮ್ಮ ಶಾಲೆ ಹತ್ರ ಬಂದಿದ್ರು. ನನ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಆಮೇಲೆ ಜಡೆನ ಸರಿಯಾಗಿ ಹಾಕಿದ್ರು. ಯಾರೇ ಬಂದಿದ್ರು ಕಂದ? ಹಾಗೆಲ್ಲ ಗುರುತು ಪರಿಚಯ ಇಲ್ಲವ್ರ ಹತ್ರ ಜಡೆ ಎಣಿಸ್ಕೋಬಾರ್ದು. ಯಾರ ಹತ್ರ ಹಾಗೆಲ್ಲ ಮಾತಾಡ್ಲೂಬಾರ್ದು. ಅಯ್ಯೋ ಅಜ್ಜಿ, ಹಾಗೆಲ್ಲ ಅವರು ನಮ್ಗೆ ಗೊತ್ತಿರೋರೆ. ನೋಡು, ಮತ್ತೆ ನೀನು ಯಾರೋ 3 ಜನ ಹೆಂಗಸರು ಬಂದಿದ್ರು, ಅವರೇ ನನಗೆ ಜಡೆ ಹೆಣದ್ರು ಅಂತ ಬುರುಡೆ ಬಿಡಬೇಡ. ಏ ಅಜ್ಜಿ, ನಾನು ಮಾತಾಡಕ್ಕೆ ಬಿಡ್ತಿಲ್ಲ. ನೀನು ಮೊದಲು ನನ್ನ ಮಾತು ಕೇಳು. ಆಯ್ತು, ಮತ್ತೆ ನೀನು 3 ಹೆಂಗಸರು ಅಂದ್ಯೋ, ಅವ್ರಿಗೆ ನಿನಗೆ ಹರಳೆಣ್ಣೆ ಕುಡಿಸಿ ಒಂದು ಗತಿ ಕಾಣಿಸ್ತೀನಿ. ಶಾಂತಿ ಅಜ್ಜಿ, ಶಾಂತಿ. ಮೊದಲು ನೀನು ಶಾಂತವಾಗು. ಇವತ್ತು ನನಗೆ ಯಾವ ಜಡೆ ಹಾಕಿದ್ದು ಗೊತ್ತಾ? ಲಕ್ಷ್ಮಿ ಅಮ್ಮ. ಯಾರಂದೆ? ಏ ಅಜ್ಜಿ, ನಿಂಗೆ ಕಿವಿ ಕೆಪ್ಪ? ರಶ್ಮಿ ಅಮ್ಮ ಅಂದೆ. ರಶ್ಮಿ ಅಮ್ಮನ ಅಂದ್ರೆ? ಅದೇ ಅಜ್ಜಿ, ಅವತ್ತು ರಾತ್ರಿ ಅಪ್ಪನ ಆಸ್ಪತ್ರೆಗೆ ಸೇರಿಸಿದ್ರಲ್ಲ, ಅವರು ರಶ್ಮಿ ಅಮ್ಮ ಅಂದ್ರೆ. ಈ ಚಿಕ್ಕಮ್ಮವ್ರು ಏನಾದರೂ ಸರಿಯಾದ ಸಮಯಕ್ಕೆ ಡಾಕ್ಟರ್ ಗಮನ ಸೆಳೆದೇ ಹೋಗಿದ್ರೆ ನಾವು ಕಷ್ಟಕ್ಕೆ ಸಿಕ್ಕಾಕೋತಿದ್ವಿ. ಪೊಲೀಸು ಕೇಸು ಅಂತ ಹೋಗಿದ್ದಿದ್ರೆ ಬಂಗಾರಿ ಅವ್ರಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ. ನಮೋ ನಮೋ ನಟರಾಜ.